ಸರಿಸುಮಾರು 8 ತಿಂಗಳಿನಿಂದ ರೆವಿನ್ಯೂ ಹಾಗೂ ಮೂಡ ನಿವೇಶನಗಳಲ್ಲಿ ಬಡವರ್ಗದ ಜನರು ಮನೆ ಕಟ್ಟಿಕೊಂಡು ವಿದ್ಯುತ್ ಸಂಪರ್ಕಕ್ಕೆ ಕಾದು ಕುಳಿತಿದ್ದು, ಇತ್ತ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ ವಿದ್ಯುತ್ ಸಂಪರ್ಕ ನೀಡದೆ ಕೇವಲ ಸಬೂಬನ್ನ ಹೇಳಿ ಕಾಲಹರಣ ಮಾಡುತ್ತಿದ್ದು, ಇದರ ವಿಚಾರವಾಗಿ ಮೈಸೂರು ಜಿಲ್ಲಾ ಸಲಹಾ ಸಮಿತಿಯ ಅಧ್ಯಕ್ಷ ಅಜೀಜುಲ್ಲಾ ಅಜ್ಜು ಹಾಗೂ ವಿದ್ಯುತ್ ಗುತ್ತಿಗೆದಾರರು ಜಂಟಿಯಾಗಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ತುರ್ತು ಕ್ರಮಕ್ಕೆ ಒತ್ತಾಯಿಸಿ ಮನವಿಯನ್ನ ಸಲ್ಲಿಸಿದರು. ಮೈಸೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಡುಬಡ ವರ್ಗ ಜನರು ತಮ್ಮ ಸಂಪಾದನೆಯಲ್ಲಿ ಅಲ್ಪ ಸ್ವಲ್ಪ ಹಣವನ್ನ ಕೂಡಿಸಿಕೊಂಡು ನಿವೇಶನವನ್ನ ಕೊಂಡು ತಮ್ಮ ಕನಸಿನ ಮನೆಯ ಕಟ್ಟಿಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಬೇಕಾಗುವಂತಹ ಮೂಲ ವಿದ್ಯುತ್ ಸಂಪರ್ಕವೇ ಇಲ್ಲ. ಆದರೆ ಸುಮಾರು 7-8 ತಿಂಗಳಿನಿಂದ ಕಚೇರಿಗಳಿಗೆ ಅಲಿದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ ಸಂಗತಿ ಬೆಳಕಿಗೆ ಬಂದಿದೆ. ಇದನ್ನರಿತ ಮೈಸೂರು ಜಿಲ್ಲಾ ಸಲಹಾ ಸಮಿತಿಯ ಅಧ್ಯಕ್ಷ ಅಜೀಜುಲ್ಲಾ ಅಜ್ಜು ಅವರು ಇದಕ್ಕೆ ಸಂಬಂಧಪಟ್ಟ ವಿದ್ಯುತ್ ಗುತ್ತಿಗೆದಾರರ ಜೊತೆಗೂಡಿ ಸಭೆ ನಡೆಸಿ ಅಲ್ಲಿಯ ಸಮಸ್ಯೆಗಳನ್ನ ಪರಿಗಣಿಸಿಕೊಂಡು ಇಂದು ವಿದ್ಯುತ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ವಿಷಯವನ್ನ ಪ್ರಸ್ತಾಪಿಸಿದ್ದಾನೆ ಹಾಗೂ ಇದರ ಬಗ್ಗೆ 3 ದಿನಗಳೊಳಗೆ ಕ್ರಮ ಜರುಗಿಸಲಾಗುವುದೆಂದು ತಿಳಿಸಿದರು. ತೀರಾ ಬಡ ಜನತೆ, ಅಲ್ಪಸಂಖ್ಯಾತ, ದಲಿತ ಹಾಗೂ ಹಿಂದುಳಿದ ಸಮುದಾಯಗಳೇ ಇಲ್ಲಿ ಕತ್ತಲಿನಲ್ಲಿ ಕಾಲವನ್ನ ಕಳೆಯುವಂತಹ ಪ್ರಸಂಗಗಳೇ ಹೆಚ್ಚು. ಇದರ ಬಗ್ಗೆ ವಿದ್ಯುತ್ ಸಂಪರ್ಕದ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲವೆಂದರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಸಚಿವರಾದ ಕೆ ಜಾರ್ಜ್ ಅವರಿಗೆ ಗಮನವನ್ನ ಹರಿಸಲಾಗುವುದೆಂದು ವಿವರಿಸಿದರು. ಮೈಸೂರು ಜಿಲ್ಲಾ ವಕ್ಫ್ ಮಂಡಳಿಯ ಸದಸ್ಯ ನಸರುದ್ದೀನ್ ಬಾಬು, ಗುತ್ತಿಗೆದಾರ ಸನ್ರೈಸ್ ಎಲೆಕ್ಟ್ರಿಕಲ್ ಹಿಮಾಯನ್ ಮಾಧ್ಯಮದೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ಫ್ ಮಂಡಳಿಯ ಸದಸ್ಯ ಅಮ್ಜದ್ ಪಾಷಾ, ಅಫ್ಸರ್, ಗುತ್ತಿಗೆದಾರರುಗಳಾದ ಸನ್ರೈಸ್ ಎಲೆಕ್ಟ್ರಿಕಲ್, ಸುಮೈ ಎಲೆಕ್ಟ್ರಿಕಲ್, ಖಾನ್ ಎಲೆಕ್ಟ್ರಿಕಲ್, ಆರ್ಆರ್ ಎಲೆಕ್ಟ್ರಿಕಲ್, ಎಕ್ಸೆಲ್ ಎಲೆಕ್ಟ್ರಿಕಲ್ ಸೇರಿದಂತೆ ಇನ್ನಿತರರು ಸಾಥ್ ನೀಡಿದರು. ಇವತ್ತು ಮೈಸೂರು ನಗರದಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಸುಮಾರು 8 ತಿಂಗಳಿಂದ ತುಂಬಾ ಸಮಸ್ಯೆ ಆಗಿತ್ತು. ತೀರಾ ಬಡವರಿಗೆ, ಈ ರೆವಿನ್ಯೂ ಸೈಡ್ ಅವ್ರಿಗೆ ಮತ್ತು ಮೂಡಾ ಸೈಡ್ ಅವ್ರಿಗೆ ಯಾರಿಗೂ ನಮ್ಮ ಜಸ್ಕಾಮಿಂದ, ಕೆಬಿ ಡಿಪಾರ್ಟ್ಮೆಂಟಿನ ಮೀಟರ್ ನೀಡದೆ ತುಂಬಾ ಮನೆಗಳು ಫಿನಿಶ್ ಆಗಿ ಇವತ್ತು ಅವ್ರಿಗೆ ಮೀಟರ್ ಸವಲತ್ತು, ಬೆಳಕು ಸವಲತ್ತು ಸಿಕ್ಕಿಲ್ಲ ಅಂತೇಳಿ ನಮ್ಮ ಸ್ನೇಹಿತರೆಲ್ಲ, ಕಾಂಟ್ರಾಕ್ಟರ್ಗಳೆಲ್ಲ ತುಂಬಾ ದಿನದಿಂದ ಡಿಸ್ಕಸ್ ಮಾಡ್ತೀರಿ. ಇವತ್ತು MD ಅವ್ರಿಗೆ ಬಂದು ನಾವು ಜಿಲ್ಲಾ ವಕ್ಫ್ ಬೋರ್ಡ್ ಇಂದ ನಮ್ಮ ಸದಸ್ಯರು ಎಲ್ಲ ಮುಖಂಡರುಗಳು ಸೇರಿ ಇವತ್ತು MD ಅವ್ರ ಜೊತೆ ಮಾತಾಡಿ ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ. ಅವ್ರಿಗೊಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಅವರು ಶೀಘ್ರ 2-3 ದಿನದಲ್ಲೇ ಎಲ್ಲರಿಗೂ ದುಡ್ಡು ಕಟ್ಸ್ಕೊಂಡು ಮೀಟರ್ ಕೊಡಂತ ಸುಮಾರು ನಮ್ಮ ಮೈಸೂರು ಮತ್ತು ಮೈಸೂರು ಜಿಲ್ಲೆಯಲ್ಲಿ ನೂರಾರು ಸಾವಿರಾರು ಮನೆಗಳು ಫಿನಿಶ್ ಆಗಿದೆ. ಅವ್ರಿಗೆ ಬೆಳಕ ಭಾಗ್ಯ ಇನ್ನೂ ಸಿಕ್ಕಿಲ್ಲ ಅಂತೇಳಿ ಎಲ್ಲರೂ ತುಂಬಾ ಕತ್ಲೆಯಲ್ಲಿ ವಾಸ ಮಾಡೋಂಥ ಪರಿಸ್ಥಿತಿಲಿ ಇವತ್ತು ನಮ್ಮ ಭಾಗದ MD ಅವ್ರಿಗೆ ಬಂದು ನಾವು ಮನವಿ ಮಾಡಿ ಅವ್ರಿಗೆ ಹೇಳಿದೀವಿ. ತೀರಾ ಬಡವರು ಇರೋಂಥವ್ರು, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ಜನ ವಾಸ ಮಾಡೋಂಥ ಕಡೆ ಮನೆಗಳು ಒಂದು ಸೂರ್ ಕಟ್ಕೊಂಡವ್ರವ್ರು ಕಮ್ಮಿ ಸ್ಲಮ್ಗಳಲ್ಲಿ ಹೋಗಿ ಒಂದು ಸೈಟ್ ಪರ್ಚೇಸ್ ಮಾಡಿ ಕಮ್ಮಿ ದುಡ್ಡಲ್ಲಿ ಒಂದು ಶೀಟಿನ ಮನೆನೋ, ಒಂದು ಹಂಚಿನ ಮನೆನೋ, ಒಂದು ಗುಡಿಸ್ಲು ಹಾಕೊಳ್ಳೋ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನ್ ಹಣ ಕಟ್ಟಬೇಕು ಇವ್ರು ಡಿಪಾರ್ಟ್ಮೆಂಟ್ ಕಟ್ಟಿದ್ರು ಇವತ್ತು ಅವ್ರಿಗೆ ಬೆಳಕು ಸವಲತ್ತು ಕೊಡ್ತಾ ಇಲ್ಲ ಅಂತೇಳಿ ತುಂಬಾ 8 ತಿಂಗಳಿಂದ ತೊಂದರೆ ಅನುಭವಿಸ್ತಿದ್ರು. ಅದೇ ರೀತಿ ಸಾವಿರಾರು ಜನ ಕಾಂಟ್ರಾಕ್ಟರು ಅವ್ರ ಹಾಕಿ ಅವರ ಹೊಟ್ಟೆಪಾಡು ನಡೆಯಂತ ಒಂದು ಅವ್ರಿಗೂ ಕೂಡ ಕೆಲಸ ಇಲ್ದೆ ಇವತ್ತು ಕಾಂಟ್ರಾಕ್ಟರ್ಗಳು ಬೇರೆ ಕೆಲಸ ಮಾಡ್ಬೇಕು ಅನ್ನೋಂತ ಚಿಂತನೆ ಟೈಮಲ್ಲಿ ನಮ್ ಗಮನಕ್ಕೆ ಬಂದ ತಕ್ಷಣ ನಾವು ಬಂದು ಇವತ್ತು ಮೈಸೂರು ನಗರ ಮತ್ತು ಜಿಲ್ಲಾ ವಕ್ಫ್ ಮಂಡಳಿಯಿಂದ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಅವ್ರು ನಮ್ಗೆ ಭರವಸೆ ಕೊಟ್ಟವ್ರೆ 3-4 ದಿನದಲ್ಲಿ ಸಮಸ್ಯೆ ಬಗೆಹರಿಸಿ ನಾವು ಯಾರ್ಯಾರು ಮೀಟರ್ ಕೊಟ್ಟಿಲ್ಲ, ಯಾರ್ಯಾರು ಕರೆಂಟ್ ಕೊಟ್ಟಿಲ್ಲ, ಮುಂದೆ ಕೊಡಂತ ಕೆಲಸ ನಾವು ಮಾಡ್ತೀವಿ ಅಂತೇಳಿ ನಮ್ಮ MD ಸಾಹೇಬ್ರು ನಮ್ಗೆ ವಿಶ್ವಾಸ ಮತ್ತು ಭರವಸೆ ಕೊಟ್ಟವ್ರೆ. ಅವ್ರ ಮಾತ್ ಮೇಲೆ ನಮ್ಗೆ ನಂಬಿಕೆ ಇದೆ. 3-4 ದಿನ ನಾವು ಈ ಅವ್ರ ಭರವಸೆ ಕಾದಿ ಮುಂದಿನ ದಿನದಲ್ಲಿ ಸವಲತ್ತು ಸಿಕ್ಕಿಲ್ಲ ಅಂದ್ರೆ ನಾವು ಇದ್ರ ವಿಚಾರ ತಗೊಂಡು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಈ ಇಲಾಖೆಯ ಮಿನಿಸ್ಟರ್ ಆದಂತ ಜಾರ್ಜ್ ಅವ್ರಿಗೆ ಅಲ್ಲಿ ಹೋಗಿ ನಾವು ಅವ್ರಿಗೆ ಮನವಿ ಕೊಡಂತ ಕೆಲಸ ಮುಂದಿನ ದಿನದಲ್ಲಿ ಮಾಡ್ಬೇಕೈತೆ. ಒಂದ್ 3-4 ದಿನ ಸಮಯ ಕೇಳೋರು ನಮ್ಮ MD ಅವರು 3-4 ದಿನದಲ್ಲಿ ಬಗೆಹರಿಸ್ಕೊಡ್ತಾರೆ ಅಂತ ಹೇಳಿ ನಮ್ಗೆ ಭರವಸೆ ಇದೆ. ಯಾಕಂದ್ರೆ ಫ್ರೀ ಕರೆಂಟ್ ಕೇಳ್ತಿಲ್ಲ,
ನಮ್ಮಲ್ಲಿ ನಮ್ಮ ರಾಜ್ಯ ಸರ್ಕಾರ ಹಲವಾರು ಭಾಗ್ಯ ಫ್ರೀ ಕೊಟ್ಟಿದೆ. ಇವರು ಫ್ರೀ ಕರೆಂಟ್ ಡೆಪಾಸಿಟ್ ನಾವು ಕಟ್ತೀವಿ, ರೆವಿನ್ಯೂ ಸೈಡ್ಗೂ ನಮ್ಗೆ ಕರೆಂಟ್ ಕೊಡಿ, ನಮ್ಗೆ ಬೆಳಕು ಕೊಡಿ ಅಂತ ಕೇಳ್ತಾರೆ. ಸರ್ಕಾರ ಇದಕ್ಕೆ ಕೊಡ್ತಾರೆ ಅಂತೇಳಿ ನಮ್ಗೆ ನಂಬಿಕೆ ಇದೆ. ನಮ್ಮ MD ಅವ್ರ ಮೇಲೂ ನಂಬಿಕೆ ಇದೆ. ಅವ್ರು ಚರ್ಚೆ ಮಾಡಿ 3-4 ದಿನದಲ್ಲಿ ಮೀಟರ್ ಕೊಡಂತ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಟ್ಟವ್ರು ನಮ್ಗೆ. ನಮಸ್ಕಾರ. हम 8-10 महीने से हम बहुत कंट्रैक्टर बहुत परेशानी हो पे है। हमारे लीडर को बोला के टाइम जाको हमें रिक्वेस्ट करे, कौन भी आपको MG से होंगे दूसरे से होंगे किससे भी बात करे नहीं उन्होंने। हमारे वक्त चेयरमैन साहब हमारे दोस्त इनको हमें सभी जागो कंट्रैक्टर पूरे जने मिल को रिक्वेस्ट कर को आज MD साहब का अपॉइंटमेंट ले को हमारी परेशानी को हल करने के वास्ते MD ऑफिस को आको रिक्वेस्ट करे MD को। ऐसा रेवेन्यू साइट को करंट दे रही नहीं 8 महीने से भी, अब मूड़ा को दिया सर का हमने रेवेन्यू को भी दो कर को बोल को इन्हों हमारे तरफ से इन्हों रिक्वेस्ट करे। इनके बारे में बहुत हम आको बात करे, सो बहुत बहुत शुक्रिया हमारे चेयरमैन साहब का। 2-4 दिन के अंदर हमने सर्विस दिया सर का करतिंगर को MG सर बोल को ही हमारे चेयरमैन साहब को इंशाअल्लाह हो सकता है। सबको हमारे कंट्रैक्टर को मुबारकबाद देता हूँ मैं। 2-4 दिन में रेवेन्यू सेट वाले को करंट दिला सकती हमें इंशाअल्लाह। शुक्रिया। बरकातो। वालेकुम सलाम। आज ये गरीब और घर बनने के वास्ते कितनी तकलीफ उठाता है तुमना सबको मालूम हो, हमना सबको मालूम है। घर बन को भी उसके घर में रोशनी नहीं है तो कितनी बड़ी परेशानी होती है। हमारे पूरे कंट्रैक्टर जितने भी है उन्होंने मिल को एक फिक्र ले ले को वो गरीब आएंगे वास्ते रेवेन्यू साइड आएंगे वास्ते उनको करंट दिलेंगे कर को बोल को हमारे बोर्ड अल्लाह अज्जू साहब चेयरमैन साहब कने आए। चेयरमैन साहब इमीडिएटली चलो ये बहुत बड़ा सवाब का काम कर को बोलते कि मन खाली कंट्रैक्टर आको बोलते कि मन हमारे चेयरमैन साहब चलो जाएंगे कर को बोल को। यहाँ के जो MD है मुनिराज गोपाल उन्होंने भी बहुत क्लोज दोस्त हमारे कारपोरेशन से हमारी उनकी दोस्ती आपको बोलते कि मैं मीटिंग में डिस्कस करके 3-4 दिन में ये सब्जेक्ट पास करा को उनको करंट ऐसा का मैं करा को देता हूँ पैसे में क्या बना ले को इनको करंट जो को मैं बोलता हूँ घर को हमना एक खिलासा दे को ही ये गारंटी भरोसा दे को ही ये भरोसे के साथ हमारे चेयरमैन साहब एक रिक्वेस्टेशन लेटर भी दे को ही इंशाल्लाह ये भी काम हो जाता है। और बड़े मकान के जो टीपू सर्कल का TC है वो TC से भी है जरा इतने वो व्हीकल्स को सबको प्रॉब्लम है वो भी फिक्र ले ले को हमारे चेयरमैन साहब वो भी बात कर को ही इंशाल्लाह हमारे पार्क कांतराजस पार्क को एक और एक TC भी डाल को देना अगर तो मैं रिक्वेस्ट कर को ही पूरे काम होती इंशाल्लाह। कंट्रैक्ट द्वारा एक नियत से एक दिल से आको ही कंट्रैक्ट द्वारा इनका भी मैं शुक्रिया कहते हुए हमारे चेयरमैन साहब का हमारे पूरे वक्फ बोर्ड की कमेटी का शुक्रिया कहते हुए मैं मेरी बात को खत्म करता हूँ। अस्सलाम वालेकुम रहमतुल्लाहि व बरकातहू।